ಚಿನಿಗೆ ಹಾಯ್ ರೂಪಾಯಿಗೆ ಹಾಯ್ ಮಾಡಿ ಚಿನ್ನಮ್ಮ. ಪುಣ್ಯ ಮಾಡಿಸೋದು ಹಾಯ್ ಶುಭೋದಯ ಶುಭೋದಯ. ಎಲ್ಲಿಗೆ ಹೋಗ್ತಿದೀಯ ದಿನ? ಏನಕ್ಕೆ? ಮಮ್ಮಿಗೆ ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾವು ಹೊರಟಿದ್ದು ನಂಜನಗೂಡಿಗೆ ಶ್ರೀಕಂಠೇಶ್ವರನ ದರ್ಶನ ಮಾಡೋದಕ್ಕೆ. ಬೆಳಗ್ಗೆ 4:51ಕ್ಕೆ ಫಸ್ಟ್ ಟ್ರೈನ್ ಇತ್ತು ಬೆಂಗಳೂರಿಂದ. ಸೊ ನಾವು ಬೆಂಗಳೂರಿಂದ ನಂಜನಗೂಡಿಗೆ 4:51ಕ್ಕೆ ಹೋಗೋಣ. ಬೇಗ ಹೋದರೆ ನಾವು ದರ್ಶನ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಟೈಮ್ ಸಿಗುತ್ತೆ ಅಂತ ಬೆಳಗ್ಗೆನೇ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಇನ್ನು ಮನೆಯಿಂದನೇ ನಾನು ವೀಡಿಯೋನ ಶುರು ಮಾಡಬೇಕು ಅಂತ ನೈಟೆಲ್ಲ ತುಂಬ ಯೋಚನೆ ಮಾಡಿದ್ದೆ. ಆದರೆ ಬೆಳಗ್ಗೆ ಪಾಪು ಕೂಡ ಇನ್ನೂ ಎದ್ದಿರಲಿಲ್ಲ. ಅಷ್ಟು ಬೇಗ ಹೊರಡಬೇಕಾಗಿದ್ದರಿಂದ ಅವ್ರು ಇನ್ನೂ ಮಲಗಿದ್ರು. ಇನ್ನು ಅವ್ರನ್ನ ಎತ್ಕೊಂಡು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹೊರಡೋದಕ್ಕಾಗಲ್ಲ ಅಂತ ಹೇಳಿ ನಾನು ಅರ್ಧ ದಾರಿಯಿಂದ ನಾನು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ನಾವು ನಂಜನಗೂಡು ತಲುಪೋಷ್ಟರಲ್ಲಿ 9 ಗಂಟೆ ಆಗಿತ್ತು. ಇನ್ನೂ ತಿಂಡಿ ಕೂಡ ಮಾಡಿರಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂದ್ಕೊಂಡು ದರ್ಶನದ ಕಡೆ ಹೊರಟ್ವಿ. ನನ್ನ ಮಗಳಿಗೆ ಮೊದಲನೇ ವರ್ಷದ ಮುಡಿ ಆಲ್ರೆಡಿ ನಾವು ಮನೆಯ ದೇವ್ರಿಗೆ ಕೊಟ್ಟಿದ್ವಿ. ಇನ್ನು ನಾವು ನಂಜನಗೂಡಿಗೆ ಸುಮ್ಮನೆ ಹಾಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಅಷ್ಟೇ. ಈ ಚಿಕ್ಕದ್ರಲ್ಲಿ ನಾವು ಸ್ವಲ್ಪ 2-3 ಸಲ ಕೂದಲು ತೆಗೆಸಿದ್ರೆ ಮುಂದೆ ಕೂದಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತಿಳುವಳಿಕೆ ಬರೋ ಅಷ್ಟರಲ್ಲಿ ಅಥವಾ ಸ್ಕೂಲಿಗೆ ಸೇರಿಸೋ ಅಷ್ಟರಲ್ಲಿ 1-2 ಸಲ 1-3 ಸಲ ಕೊಡೋಣ ಅಂತ ಅಂದ್ಕೊಂಡಿದ್ದು ಅಷ್ಟೇ. ಆ್ಯಕ್ಚುಲಿ ನಾವು ಅಂದ್ಕೊಳ್ಳೋದೇನೋ ಅಂದ್ಕೊಂಡ್ಬಿಡ್ತೀವಿ. ನಾವು ಅಂದ್ಕೊಂಡಾಗೆ ಮಕ್ಕಳು ಕೂಡ ನಮಗೆ ಕೋಪ್ರೇಟ್ ಮಾಡಬೇಕಲ್ವಾ. ಸೊ ನಮ್ಮ ಚಿನ್ನಮ್ಮ ಈ ಒಂದು ಮುಡಿ ಕಾರ್ಯಕ್ಕೆ ಅವ್ರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ನಾನು ಅವ್ರ ಮನಸ್ಥಿತಿ ಹೇಗಿತ್ತು, ಅವ್ರು ಮುಡಿ ಕೊಟ್ಟಾಗ ಬಂದಮೇಲೆ ಅವ್ರ ಗೋಳಾಟ ಹೇಗಿತ್ತು ಅನ್ನೋದನ್ನು ಅವ್ರ ವಾಯ್ಸ್ ಸಮೇತನೇ ನಾನು ಹಾಕಿದ್ದೀನಿ. ಮುಂಚೆಗಿಂತ ಈ ಸಲ ಊರಿಗೆ ಹೋಗೋದಕ್ಕೆ ತುಂಬ ಎಕ್ಸೈಟಲ್ಲಿದ್ದೆ. ಯಾಕಂದರೆ ಲಾಸ್ಟ್ ಮಂತಲ್ಲಿ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು. ನನಗೂ ಚಿನ್ನಮ್ಮಂಗೂ ಹುಷಾರಿರಲಿಲ್ಲ. ಆವಾಗ ನನ್ನ ಹಸ್ಬೆಂಡ್ ಹೇಳಿದರು, ಬೇಗ ಹುಷಾರಾದರೆ ಈ ಸಲ ಊರಿಗೆ ಹೋದಾಗ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ, ನೀನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳಿದರು. ಅದಕ್ಕೋಸ್ಕರನೇ ಯಾವಾಗ ಹೋಗ್ತೀವಿ ಅಂತ ಎಕ್ಸೈಟ್ ಆಗಿದ್ದೆ. ಆದರೆ ಊರಿಗೆ ಹೋದ ಕೂಡಲೇ ಹೇಗಾಗ್ಬಿಡತ್ತೆ ಅಂತಂದರೆ ನಮಗೆ ಎಲ್ಲೂ ಹೋಗೋದಕ್ಕೆ ಮನಸ್ಸಾಗಲ್ಲ. ಅದಕ್ಕೆ ಅಂತಲೇ ಒಂದು 2-3 ದಿನ ಲೀವ್ ಕೂಡ ಹಾಕ್ಕೊಂಡಿದ್ರು ನಮ್ಮ ಮನೆಯವ್ರೂ. ಊರಿಗೆ ಹೋದ ಕೂಡಲೇ ಹೇಗಾಗತ್ತೆ ಅಂತಂದರೆ ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಚಿನ್ನಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬಟ್ ಅಲ್ಲಿ ಅಜ್ಜಿಗಾಗಿರ್ಬೋದು, ಅತ್ತೆಗಾಗಿರ್ಬೋದು, ಇನ್ನು ಹುಡುಗರಿಗಾಗಿರ್ಬೋದು ಚಿನ್ನಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ರಿಗೆ ಟೈಮೇ ಸಿಗಲ್ಲ. ಹಾಗಾಗಿ ಹೊರಗಡೆ ಹೋಗಬೇಕು ಅಂತ ಅನ್ಸೋದೇ ಇಲ್ಲ. ಅವ್ರು ಹೇಗೋ ಪಾಪು ಜೊತೆ ಆಡ್ತಿದ್ದಾರಲ್ವ, ಪಾಪು ಕೂಡ ಆಡ್ತಿದ್ದಾಳಲ್ಲ, ಅವ್ರ ಜೊತೆನೇ ಇರಲಿ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಏನು ಮಾಡಿದ್ರು ಚಿನ್ನಮ್ಮ? ಏನು ಮಾಡಿದ್ರು? ಸೂಜಿ ಮಾಡಿಬಿಟ್ರಾ? ಎಲ್ಲಿ ಮಾಡಿದ್ರು? ನೀನು ಜಿಜ್ಜು ಉಯ್ಕೋಬೇಕಾ? ಆಯಿತು, ಉಯ್ಕೊಳ್ಳೋಣ ಇರು. ಪಪ್ಪನೂ ಬಂದ್ಬಿಡ್ಲಿ, ಉಯ್ಕೊಳ್ಳೋಣ ಆಯಿತಾ? ಹಾಂ, ಅಳ್ತಿದ್ದ? ಯಾಕೆ ಅಳ್ತಿದ್ದೆ ನೀನು? ಯಾಕೆ ಅಳ್ತಿದ್ದೆ? ಪಪ್ಪ ಏನು ಮಾಡಿದ್ರು? ಸೂಜಿ ಚುಚ್ಚಿಸ್ಬಿಟ್ರ ಕರ್ಕೊಂಡೋಗಿ? ನೋಡಿಯೇನ ಇರು, ಒಳಗೆ ತಕನ ಪಪ್ಪನ. ಹ್ಞೂ, ಏನು ಮಾಡ್ತಿದ್ಯಾ? ಎಲ್ಲಿ ಮಾಮಿ? ಸ್ನಾನ ಮಾಡಬೇಕು, ಬಾ. ಬೇಗ ಕೊಡಿ ಕೂದಲು ಮಾಮಿ. ಚಿನ್ನಮ್ಮ, ಮಾಮಿ ಬೇಗ ಕೊಡಿ ನನಗೆ ಕೂದಲು. ಹೂ ಮುಡ್ಕೋಬೇಕು. ಹೂ ಮುಡ್ಕೋಬೇಕು, ಬೇಗ ಕೊಡಿ. ಆಯಿತು ಬಿಡಿ, ಕೊಡ್ತಾರೆ, ಬೇಗ ಕೊಡ್ತಾರೆ ಬನ್ನಿ.
ಬೇಗ ಕೊಡ್ತಾರೆ ಬಿಡಿ, ಸಾಕು. ಬೇಗ ಕುಂಕುಮ ಇಕ್ಬೇಕಾ? ಸ್ನಾನ ಮಾಡ್ಕೊಂಡು ಬಂದು ಇಕ್ಕಣ. ಅಲ್ಲಿ ಜಿಜ್ಜಿ ಉಯ್ಕೊಂಡು ಬಂದು ಆಮೇಲೆ ಬೇರೆ ಬಟ್ಟೆ, ಹೊಸ ಬಟ್ಟೆ ಹಾಕ್ಕೊಂಡು, ಹೊಸ ಬಟ್ಟೆ ಹಾಕ್ಕೊಳ್ಳು ಬಂತೆ. ಹ್ಞೂ, ಅದು ತೇವ ಆಗಿದೆಯಾ? ಆಯಿತು, ಬೇರೆದು ಹಾಕ್ಕೊಡ್ತೀನಿ. ಹಾಂ, ಬಿಸಾಕ್ಲ ಅದನ್ನು? ಅದು ಕೊಳೆ ಆಗಿದೆ ಅಂದರೆ ಬಿಸಾಕ್ಬಿಡೋದಾ? ವಾಶ್ ಮಾಡ್ತೀನಿ ಬಿಡು ನಾನು. ನೀನು ಸೋಪ್ ಹಾಕ್ತೀರಾ? ಇಲ್ಲಿ ಬೇಡ, ಮನೆಗೆ ಹೋಗಿ ಸೋಪ್ ಹಾಕಿ ವಾಶ್ ಮಾಡೋಣ. ಇವಾಗ ಸ್ನಾನ ಮಾಡ್ಕೊಳ್ಳೋಣ. ಅದು ಹೊಸದು ತೊಗೊಳ್ಳೋಣ. ಹಾಂ, ಹೊಸದು ತೊಗೊಳ್ಳೋಣ ಬಿಡಿ. ಮಣ್ಣು ಹಾಕಬಾರ್ದು. ನೋಡಿದ್ರಲ್ಲ ಚಿನ್ನಮ್ಮ ಕೂದಲು ಕೊಟ್ಟಿದ್ದಕ್ಕೆ ಎಷ್ಟು ಫೀಲ್ ಮಾಡ್ತಿದ್ರು ಅಂತ. ಪಪ್ಪ ಕರ್ಕೊಂಡೋಗಿ ನನಗೆ ಕೂದಲು ಕೊಡಿಸ್ಬಿಟ್ರು ಅಂತ ಅವ್ರದ್ದೇ ಆದ ಮಾತಲ್ಲಿ ಹೇಳ್ತಾಯಿದ್ರು. ಇನ್ನೂ ಈಗ 2 ವರ್ಷ ಆಗಿರೋದ್ರಿಂದ ಅವ್ರಿಗೆ ಇನ್ನೂ ಕರೆಕ್ಟಾಗಿ ಎಲ್ಲ ಪದಗಳನ್ನ ಬಳಸಿ ಮಾತಾಡೋದಕ್ಕೆ ಬರಲ್ಲ. ಅವ್ರದ್ದೇ ಆದಂಥ ಮಾತುಗಳಲ್ಲಿ ಹೇಳ್ತಿರ್ತಾರೆ. ಇನ್ನು ಯಾಕೆ ಅಷ್ಟೊಂದು ಫೀಲ್ ಮಾಡ್ತಿದ್ರು ಅಂತಂದರೆ, ನಾವು ಟ್ರೈನಲ್ಲಿ ಬರಬೇಕಾದ್ರೆ ಕೂಡ ಹೂ ತೊಗೋಬೇಕು ಅನ್ನೋದು ನನಗೆ ಹೊಳ್ದಿಲ್ಲ. ಅವರು ನೋಡಿದ ಕೂಡಲೇ ಪಪ್ಪ ನನಗೆ ಹೂ ಬೇಕು, ಹೂ ಕೊಡಿಸಿ, ಮತ್ತು ಅದನ್ನು ತೊಗೊಂಡು ಮುಡಿಸಿ ಅಂತ ಹೇಳಿ ತುಂಬ ಹಠ ಮಾಡಿ ಮುಡಿಸಿಸ್ಕೊಂಡ್ರು. ಅದು ಸ್ಟಾರ್ಟಿಂಗ್ ವೀಡಿಯೋ ಕ್ಲಿಪ್ಪಿಂಗಲ್ಲಿ ಕೂಡ ನೋಡ್ಬೋದು. ಈ ಸಲ ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ಜೂನ್ ತಿಂಗಳಲ್ಲೇ ಈ ಕೆರೆ ಕಟ್ಟೆಗಳು ಮತ್ತು ಡ್ಯಾಮ್ಗಳೆಲ್ಲ ತುಂಬಿರುವಂಥದ್ದು ತುಂಬಾ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮಂಡ್ಯ ಮೈಸೂರು ಭಾಗದಲ್ಲಿರೋರಿಗೆ ಅದೇನೋ ಒಂಥರ ಸ್ಪೆಷಲ್ ಫೀಲ್ ಕೊಡುತ್ತೆ. ಬಟ್ ಅದೇನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಅದು ಅನುಭವಿಸಿದವ್ರಿಗೇ ಗೊತ್ತಿರುತ್ತೆ ಯಾಕೆ ಆ ಥರ ಒಂದು ಎಮೋಷ್ನಲ್ ಆಗ್ತೀವಿ ಈ ನೀರಿನ ವಿಚಾರದಲ್ಲಿ ನಾವು ಅಂತ. ಹಾಗೆ ನೀರು ಕೂಡ ಜಾಸ್ತಿ ಇದ್ದಿದ್ದರಿಂದ ನಾವು ಜಾಸ್ತಿ ಅಲ್ಲಿ ಕೆಳಗಡೆ ಎಲ್ಲ ಹೋಗ್ಲಿಕ್ಕಾಗಲಿಲ್ಲ. ತುಂಬ ಫೋರ್ಸಾಗಿ ಬರ್ತಾಯಿತ್ತು. ಅದಲ್ಲದೆ ನಂಜನಗೂಡಲ್ಲಿ ನಾನು ಇದೇ ಮೊದಲು ಅಷ್ಟು ನೀರು ನೋಡಿದ್ದು. ಈ ಮುಂಚೆ ಎಲ್ಲ ಬಂದಾಗೆಲ್ಲ ಅಷ್ಟು ಇರಲಿಲ್ಲ, ಅಂದರೆ ನಾನು ನೋಡಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಾನು ಅಷ್ಟೊಂದು ನೀರನ್ನ ನಾನು ನೋಡಿದ್ದು. ತುಂಬ ಚೆನ್ನಾಗಿತ್ತು. ಬೇಗ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಅಲ್ಲೇ ದೇವಸ್ಥಾನದ ಹಿಂಭಾಗದಲ್ಲಿ ರಾಯರ ಮೂಲಮಠ ಅಂತ ದೇವಸ್ಥಾನ ಕೂಡ ಇದೆ. ನಾನು ಅಲ್ಲಿ ಕೂಡ ಹೋಗಬೇಕು ಅಂತ ಹೇಳಿದ್ದೆ. ಅದಕ್ಕೆ ನನ್ನ ಹಸ್ಬೆಂಡ್ ಸರಿ ಹೋಗಿ ಬಂದುಬಿಡೋಣ, ಮತ್ತೆ ಇನ್ನು ಯಾವಾಗ ಬರ್ತೀವೋ ಏನೋ, ಹೋಗಿ ಬಂದುಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದರು. ರಾಯರ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು. ಇನ್ನು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಹೊರಟಾಗ 11:30 ಆಗಿತ್ತು. ನಾವಿನ್ನೂ ತಿಂಡಿ ಕೂಡ ತಿಂದಿರಲಿಲ್ಲ. ಇನ್ನು ತಿಂಡಿ ಮಾಡಿಕೊಂಡು ಊರಿಗೆ ಹೊರಡೋಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ. ಸೊ ಇಲ್ಲೇ ಎಲ್ಲಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿ ಮಾಡಿಕೊಂಡು ಊರಿಗೆ ಹೊರಟ್ವಿ. ಇನ್ನು ನಾವು ದೇವಸ್ಥಾನದ ಕೆಲಸ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟು ಊರಿಗೆ ಹೋಗಬೇಕಾಗಿತ್ತು. ಆದರೆ ಬೆಳಗ್ಗೆ ತುಂಬ ಬೇಗ ಎದ್ದು ಬಂದಿದ್ದರಿಂದ ತುಂಬಾ ನಿದ್ದೆ ಬರ್ತಾಯಿತ್ತು. ತಿಂಡಿ ಮಾಡಿದ್ದಕ್ಕೂ ಅದಕ್ಕೂ ಬಿಟ್ಟರೆ ಮಲ್ಕೊಳ್ಳೋಣ ಅನ್ನೋಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಇಡೀ ದಿನ ಜರ್ನಿನೇ ಆಗೋಗ್ಬಿಡತ್ತೆ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅಲ್ಲಿ ಮೈಸೂರಲ್ಲಿ ಅಕ್ಕ ಮನೆ ಇದೆ. ಸೊ ಅಲ್ಲಿ ನಾವು ಆವತ್ತಿನ ದಿನ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಬೈಕ್ ತೊಗೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಅಕ್ಕ ಮನೆಗೆ ಹೋದ್ವಿ. ಇನ್ನು ಆಗಷ್ಟೇ ಹುಡುಗರು ಕೂಡ ಸ್ಕೂಲಿಂದ ಬಂದಿದ್ದರು. ಅವರು ಕರಾಟೆ ಪ್ರಾಕ್ಟೀಸ್ ಇತ್ತು ಅಂತ ಹೇಳಿ ನಮಗೆ ತೋರಿಸ್ತಾಯಿದ್ರು. ಹೇಗೆ 1-2 ದಿನದ ಕ್ಲಾಸ್ ಹೇಗೆ ಮಾಡಿದ್ದಾರೆ, ಅವ್ರು ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ತೋರಿಸ್ತಿದ್ರು. ಜಸ್ಟ್ ಇದು ಅವ್ರಿಗಿನ್ನ ಕ್ಲಾಸಸ್ ನಡೀತಿರೋದು ಅಷ್ಟೇ, ಇನ್ನೂ ಫೈನಲ್ ಬಂದಿಲ್ಲ. ಹಾಗೆ ನಾವು ಹೇಗೆ ಅವರು ಕಲ್ತ್ಕೊಂಡಿದ್ದಾರೆ 2 ದಿನದಲ್ಲಿ ನೋಡೋಣ ಅಂತ ಹೇಳಿ ಅವ್ರನ್ನ ಹಾಗೆ ಸಣ್ಣದಾಗಿ ಒಂದು ಟೆಸ್ಟ್ ಕೂಡ ಮಾಡ್ತಾಯಿದ್ರು ನಮ್ಮ ಮನೆಯವರು. ಹಾಗೆ ಚಿಕ್ಕಪ್ಪ ಕೂಡ ಮಟನ್ ಬಿರಿಯಾನಿ ತಿನ್ನಬೇಕು ಅಂತ ಹೇಳಿದರು. ಇನ್ನು ಹೇಗೋ ಊರಿಗೆ ಕೂಡ ಹೋಗೋದಿದೆ, ಸುಮ್ಮನೆ ಊರಿಗೆ ತೊಗೊಂಡೋಗೋ ಬದಲು ಇಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬೆಳಿಗ್ಗೆ ಚಿಕನ್ ಗ್ರೇವಿ, ಮಟನ್ ಬಿರಿಯಾನಿ, ಮಟನ್ ಸಾಂಬಾರು ಕೂಡ ಮಾಡಿದ್ವಿ. ಆದರೆ ನನಗೆ ಅದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋದು ಮರ್ತೋಯ್ತು. ಎಲ್ಲ ಬೇಗ ಮಾಡಬೇಕು ಅಂತ ಹೇಳಿ ತುಂಬ ಬೇಗನೆ ಎಲ್ಲ ಮಾಡಿದ್ವಿ. ಮಾಡ್ಕೊಬೇಕಾದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಬೆಳಗ್ಗೆ ತಿಂಡಿ ಹೋಗಿ ಮಧ್ಯಾಹ್ನ
ಊಟ ಆಗಿಬಿಡುತ್ತೆ ಅಂದ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸರಿ ಎಲ್ಲ ಆದಮೇಲೆ ಅಟ್ಲೀಸ್ಟು ಸರ್ವ್ ಮಾಡುವಾಗಾದ್ರೂ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅದು ಕೂಡ ಮಿಸ್ ಆಯಿತು. ಜಸ್ಟ್ ಒಂದು ಚಿಕನ್ ಗ್ರೇವಿದು ಮಾತ್ರ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಎರಡನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮರ್ತೋಯ್ತು. ಇನ್ನು ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಕೂಡ ತೊಗೊಂಡು ಬಂದ್ವಿ. ಇನ್ನು ಊರಿಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಹೊರಗಡೆ ಹೋಗಿ ಬರೋಣ ಅಂತ ಬಂದ್ವಿ. ಮನೆಗೇನಾದರೂ ಗ್ರೋಸರಿ ಐಟಮ್ಸ್ ಏನಾದರೂ ತರೋದಿದ್ದರೆ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ನರಸೀಪುರದ ಕಡೆ ಹೋಗಿದ್ವಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಕಾವೇರಿ, ಸ್ಫಟಿಕ ಮತ್ತು ಕಪಿಲಾ ನದಿಯ ಸಂಗಮ ಅಂತ ಹೇಳ್ತಾರೆ. ಇದನ್ನು ನಾವು ನೋಡ್ತಿದ್ದಾಗ ನಮ್ಗೆ ಹೇಗೆ ಅನ್ನಿಸ್ತಿತ್ತು ಅಂತಂದರೆ, ಈ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ ಎರಡೂ ನೀರು ಹೇಗೆ ಮಿಶ್ರಣ ಆಗಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ಡೈರೆಕ್ಟಾಗಿ ನೋಡಿದಾಗೆ ಅನ್ನಿಸ್ತಿತ್ತು. ಬಟ್ ಇದು ಮುಂದೆ ಸಂಗಮದಲ್ಲಿ ಮಿಶ್ರಣ ಆಗುತ್ತೆ, ಡಿವೈಡ್ ಏನು ಇರೋದಿಲ್ಲ. ಇನ್ನು ಇದನ್ನು ಡ್ರೋನಲ್ಲಿ ಕ್ಯಾಪ್ಚರ್ ಮಾಡಿದರೆ ಬಹುಶಃ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಲಿಯರಾಗಿ ಕಾಣಿಸುತ್ತೆ ಅಂತ ನಮ್ಗೆ ಅನ್ನಿಸ್ತು. ಆದರೆ ಅಲ್ಲಿ ತುಂಬ ನೀರು ಜಾಸ್ತಿ ಬರ್ತಾಯಿತ್ತು ಮತ್ತು ತುಂಬ ಫೋರ್ಸಾಗಿ ಬರ್ತಾಯಿದ್ದರಿಂದ ಬ್ಯಾರಿಕೇಡ್ಸ್ ಎಲ್ಲ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಕೆಳಗಡೆ ಕೂಡ ಹೋಗಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಅಲ್ಲೇ ದೂರದಲ್ಲೇ ನಿಂತ್ಕೊಂಡು ನೋಡಿಕೊಂಡು ಬಂದ್ವಿ. ನೋಡ್ತಿದ್ದಾಗೇ ದಿನಗಳು ಅದು ಹೇಗೆ ಕಳೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸಮಯ ಅನ್ನೋದು ಅಷ್ಟು ಬೇಗನೆ ಓಡ್ತಿದೆ. ಅದೇನೇ ಆಗಿರಲಿ, ಆದಷ್ಟು ಖುಷಿಯಾಗಿರಿ, ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.